ಪ್ರಹ್ಲಾದನು ಚಿಕ್ಕವನಲ್ಲವೇ? ಹೌದೇನು ಸುಂದರೇ? ಚಿಕ್ಕವನಾದ ಪ್ರಹ್ಲಾದನ ಮೇಲೇಕೆ ಇಷ್ಟೊಂದು ಕೋಪ? ಅವನು ಅವರ ತಂದೆ ತಾಯಿಯರ ಸೇವೆ ಮಾಡುವುದ ಬಿಟ್ಟು ಆ ಹರಿಯ ಸೇವೆಯನ್ನು ಮಾಡುತ್ತಿರುವುದಿದೆ. ಕಾಂತ ಕಾಂತ ಹರಿಯದ ಬಾಳೆಯ ಆಸನ. ಹೌದಲ್ಲ ಸುಂದರೇ? ಅಂತ ಕಾಂತ ಚಿಕ್ಕವನಾದ ಪ್ರಹ್ಲಾದನ ಮೇಲೆ ನಿನ್ನ ಕೋಪವನ್ನು ಸೈರಿಸೋ ಎನ್ನ ಮಾತನ್ನ ಕೇಳೋ ಕಾಂತ, ನೀನೇ ಮಹಾಬುದ್ಧಿವಂತ. ಚಂದ್ರಮುಖಿ ಎನ್ನಯ್ಯ ಪ್ರಾಣಸಗೆ ನೀನು ಹೇಳುವುದ ಸರಿಯಿಲ್ಲದವರು. ಸುಂದರ ನನಗೆ ಹೃದಯವಿಲ್ಲದ ಕಟಕನಂದ ಭಾವಿಸಿರುವಿಗ, ನನ್ನ ರಾಕ್ಷಸನೆಂದು ತಿಳಿದುಕೊಂಡಿರುವಿಗ. ಸುಂದರ ಸುಂದರ ಹರಿಯನ್ನು ಧ್ಯಾನವ ಮಾಡುವ ಅವನ ಗುಣಗಳ ಎಷ್ಟು ಮಾತ್ರಕ್ಕೆ ನನ್ನ ಮುಂದೆ ತಿದ್ದಿ ಹೇಳಬೇಡ. ಅವನನ್ನು ಈಗ ಬಿಟ್ಟರೆ ಇದು ನಮ್ಮ ತಾನುಕುಲವನ್ನೆಲ್ಲ ನಾಶನ ಮಾಡಿಬಿಡುವನು. ಪ್ರಾಣೇಶ್ವರ, ಕೋಪವನ್ನು ಸೈರಿಸು. ಎಷ್ಟು ಮಾತ್ರಕ್ಕೆ ಸೈರಿಸುವುದಿಲ್ಲ, ಶಾಂತನಾಗು. ಎಷ್ಟು ಮಾತ್ರಕ್ಕೆ ಶಾಂತನಾಗುವುದಿಲ್ಲ. ಏಕೆ? ಅವನು ತಂದೆ ತಾಯಿಯರ ಜ್ಞಾನವನ್ನು ಮಾಡುವುದನ್ನು ಬಿಟ್ಟು ಹರಿಯದಾನವನ್ನು ಮಾಡುತ್ತಿರುವುದಿಲ್ಲ. ಹರಿನಾಮ ಸ್ಮರಣೆಯನ್ನು ಮಾಡುತ್ತಿರುವವರೇ? ಹೌದು. ಅದನ್ನು ತಿದ್ದು ಹೇಳುವೆನು.
ಆದನು. ಎದರಾಗಿ ಮಾತನಾಡುವುದಕ್ಕೆ ಅದೇ ಸುಂದರ 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 ತಕ್ಷಣ ಹೋಗುವೆನು, ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನು, ಅಲ್ಲವರೆಗೂ ಶಾಂತನಾಗು ಕಾಂತ ಮಹಾಭಗವಂತ. ಹೇ ಕಾಂತೆ ಬಿಡು ನಿನ್ನ ಮರಣದ ಕಾಂತೆ. ನಮ್ಮ ಕಂಡರ ತ್ರಿಮೂರ್ತಿಗಳ ಕದನದ ತಡೆಗೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಹಾರಿಗೆ ಸೇರಿದರು. ಸುಂದರ 33 ಕೋಟಿ ದೇವತೆಗಳು ತತ್ತರಿಸಿ ನನಗೆ ಕೊಟ್ಟಕ ಇಂಥ ಮೂರ್ಛಕ ಮಂತಲನೆಪ ಇಂಥ ಉತ್ತಮವಾದ ಪ್ರತಾಪನ ಲೆಕ್ಕಿಸದೆ ಅಂದರೆ ಈತ ನಿಮ್ಮ ಹಕ್ಕರಿಲ್ಲದ ಸೊತ್ತಿನಿಂದ ನಿನ್ನ ಮಗನು ಆದಿನಾಮಸ್ಮರಣ ಮಾಡುವನೆ. ಹೇ ಸುಂದರ ಎನ್ನದ ವೈರಿಯಾದ ಹರಿಯನ್ನು ನಾಮಸ್ಮರಣ ಮಾಡುವ ಒಳ್ಳೆಯದರಲ್ಲಿ ಹೇಳಿದ ಕಾಲಕ್ಕೂ ಅವನ ಕೆಟ್ಟ ಬುದ್ಧಿಯನ್ನು ಬಿಡಲೇ ಇಲ್ಲ. ಕಾಂತಿ ಕಾಂತ ಬಿಡಲಿಲ್ಲ ಮಗನಾಗಿ. ಕೊಂಡಾಪುರ ಗ್ರಾಮದಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮ್ಯಾನೇಜರ್ ಆದಂತ ಒಂದು ಸಮಣ್ಣವರು ಗೀತಮ್ಮಕ್ಕರು 101 ರೂಪಾಯಿ ನೇರ ಮಾಡಿರ್ತಾರೆ. ಅದೇ ರೀತಿ ಗುಗ್ರಟ್ಟಿ ಗ್ರಾಮದಲ್ಲಿ ಇದೆ ಭಕ್ತ ಪ್ರಹ್ಲಾದದಲ್ಲಿ ಪ್ರಹ್ಲಾದನ ಪಾತ್ರ ಮಾಡಿದಂತವರು ಗೀತಮ್ಮಕ್ಕವರು 51 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರು 51 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಇದೇ ನಾಟಕದಲ್ಲಿ ಹಿರಣ್ಯಕಶಿಪನ ಪಾತ್ರ ಮಾಡಿದಂತವರು ಗೀತಮ್ಮಕ್ಕವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ